ಮಕ್ಕಳಿಗೆ ಶಿಕ್ಷಕರ ದಂಡನೆ ಸರಿ, ಕೇರಳ ಕೋರ್ಟ್. ಶಾಲೆಯಲ್ಲಿ ಶಿಸ್ತು ಪಾಲಿಸಿದ ಮಕ್ಕಳ ಕಾಲಿಗೆ ಛಡಿಯೇಟು ನೀಡಿದ್ದ ಶಿಕ್ಷಕರನ್ನ ಆರೋಪ ಮುಕ್ತಗೊಳಿಸಿರುವ ಕೇರಳ ಹೈಕೋರ್ಟ್, ಮಕ್ಕಳು ಜವಾಬ್ದಾರಿಯುತ ಪ್ರಜೆಯಾಗಬೇಕೆಂದರೆ ಶಿಕ್ಷೆ ಅಗತ್ಯ, ಅವರ ಕ್ರಮ ಸರಿಯಿದೆ ಎಂದು ತೀರ್ಪು ನೀಡಿದೆ. ಪಾಲಕ್ಕಾಡ್ ಶಾಲೆಯಲ್ಲಿ 2019ರಲ್ಲಿ 5ನೇ ತರಗತಿ ಮಕ್ಕಳ ಕಾಲಿಗೆ ಛಡಿಯೇಟು ನೀಡಿದ್ದ ಶಿಕ್ಷಕನ ಕ್ರಮವನ್ನು ಪ್ರಶ್ನಿಸಿ ಪೋಷಕರು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಆದರೆ ಪೋಷಕರ ಅರ್ಜಿಯನ್ನ ನ್ಯಾಯಪೀಠ ತಿರಸ್ಕರಿಸಿದೆ. ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, 2019ರಲ್ಲಿ ಹೊಡೆದಾಡಿಕೊಂಡ ಕಾರಣಕ್ಕೆ 5ನೇ ತರಗತಿಯ ಮಕ್ಕಳಿಗೆ ಅಲ್ಲಿನ ಶಿಕ್ಷಕರೊಬ್ಬರು ಕಾಲಿಗೆ ಛಡಿಯೇಟಿನ ಶಿಕ್ಷೆ ಕೊಟ್ಟಿದ್ದರು. ಇದನ್ನು ಪೋಷಕರು ವಿರೋಧಿಸಿ ಶಿಕ್ಷಕರ ವಿರುದ್ಧ ಕ್ರಮ ದಾಖಲಿಸಿ ಹೈಕೋರ್ಟ್ ಮೊರೆ ಹೋಗಿದ್ದರು. ಈ ಬಗ್ಗೆ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಮಕ್ಕಳು ಜವಾಬ್ದಾರಿತ ಪ್ರಜೆಗಳಾಗಬೇಕೆಂದ್ರೆ ಶಿಕ್ಷೆ ಅಗತ್ಯ. ಶಿಕ್ಷಕ ಕೊಟ್ಟಿರುವ ಶಿಕ್ಷೆ ಅಧಿಕಾರ ವ್ಯಾಪ್ತಿಯಲ್ಲಿಯೇ ಇದೆ. ಕಾಲಿಗೆ ಮಾತ್ರ ಹೊಡೆದಿದ್ದು, ಗಾಯವಾಗಿಲ್ಲ. ಪೋಷಕರು ತಮ್ಮ ಮಕ್ಕಳ ಜವಾಬ್ದಾರಿಯನ್ನ ಶಿಕ್ಷಕರ ಹೆಗಲಿಗೆ ಕೊಟ್ಟ ಬಳಿಕ ಮಕ್ಕಳನ್ನು ತಿದ್ದುವ ಅಧಿಕಾರ ಶಿಕ್ಷಕರಿಗೆ ಇರುತ್ತದೆ. ಈ ಪ್ರಕರಣದಲ್ಲಿ ಶಿಕ್ಷಕರು ಶಿಸ್ತು ಕಲಿಸುವುದಕ್ಕಾಗಿ ಶಿಕ್ಷೆ ಕೊಟ್ಟರೆ ವಿನಾ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿಲ್ಲ ಎಂದು ಕೋರ್ಟ್ ಹೇಳಿದೆ.